ನಮಸ್ಕಾರ, ನಾನು ನಿಮ್ಮ ಹಾಸ್ಯ. ಸೊ ನಮ್ಮ ಸೆಟ್ಟಲ್ಲಿ ಒಬ್ಬರು ಇದ್ದರು, ಹಿಮಾ ಅಂತ. ಅವರು ಹೋಗಿ ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ. ಯೂಟ್ಯೂಬಲ್ಲಿ ಅದು ರಿಲೀಸ್ ಆಗ್ತಾ ಇದೆ. ಅದರ ಹೆಸರು ಟಿಫನ್ ಬಾಕ್ಸ್ ಅಂತ. ಸೊ ಈ ಮೂವಿನ ಎಲ್ಲರೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಬಗ್ಗೆ ಏನೋ ಇದನ್ನು ಮಾಡಿದಾರಂತೆ. ಆ್ಯಂಡ್ ನಾನು ಕೂಡ ನೋಡ್ತೀನಿ, ನೀವು ಕೂಡ ನೋಡಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿಯ ಅಪೂರ್ವ ಶ್ರೀಮಾಡವ ನಮಸ್ಕಾರಗಳು. ಯೂಟ್ಯೂಬಲ್ಲಿ ಶಾರ್ಟ್ ಮೂವಿ ಬರ್ತಾ ಇದೆ. ನಿಮ್ಮ ಪ್ರೊಡ್ಯೂಸರು, ಹೀರೋ, ಡೈರೆಕ್ಷನ್ ಮತ್ತು ಆ ಹುಡುಗ ಮೊದಲನೇ ಬಾರಿ ಮಾಡಿದ್ರೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ ನನಗೆ ತುಂಬ ಇಷ್ಟ ಆಗಿದೆ. ಸ್ಕ್ರೀನ್ ಪ್ಲೇ ಡಿಫ್ರೆಂಟ್ ಆಗಿದೆ. ಟಿಫನ್ ಬಾಕ್ಸ್ ವಿಭಿನ್ನವಾಗಿದೆ, ಚೆನ್ನಾಗಿದೆ. ಇದೇ ತಿಂಗಳು ಮೇ 30ನೇ ತಾರೀಕು ರಿಲೀಸ್ ಆಗ್ತಿದೆ ಯೂಟ್ಯೂಬಲ್ಲಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಆ ಥರ ಮಾತಾಡ್ತಿರೋದು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಮೊದಲು. ಇವಾಗ ತಾನೇ ಒಂದು ಜಸ್ಟ್ ಶಾರ್ಟ್ ಮೂವಿ ಟ್ರೈಲರ್ ನೋಡಿದೆ, ಟಿಫಿನ್ ಬಾಕ್ಸ್ ಅಂತ. ತುಂಬಾ ಚೆನ್ನಾಗಿದೆ. ಈ ಶಾರ್ಟ್ ಮೂವಿ ಮೇ 30th ರಿಲೀಸ್ ಆಗ್ತಿದೆ. ಇದರಲ್ಲಿ ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡಿರೋದು ಭೀಮಾ ಅಂತ. ಭೀಮಾ, ಆಲ್ ದಿ ಬೆಸ್ಟ್, ನಿಮಗೆ ಒಳ್ಳೆಯದಾಗುತ್ತೆ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಾಯಿ ಜ್ಯೋತಿ. ಇವತ್ತು ನಾನು ಒಂದು ಸಂತೋಷವಾದ ಸುದ್ದಿನ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಮ್ಮ ಆತ್ಮೀಯರಾದಂತಹ ಭೀಮಾ ಅನ್ನೋರು ಒಂದು ಶಾರ್ಟ್ ಮೂವಿನ ಮಾಡಿದ್ದಾರೆ. ಇದೇ ಮೇ 30ನೇ ತಾರೀಕು ವಿಶ್ವಧರ್ಮ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್. ಇಂಥ ಒಂದು ಸಣ್ಣ ಪ್ರತಿಭೆನ ನೀವೆಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪ್ಲಸ್ ಈ ಒಂದು ಶಾರ್ಟ್ ಮೂವಿ ಏನಿದೆ ತುಂಬ ಡಿಫ್ರೆಂಟಾಗಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತಹ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಆ್ಯಂಡ್ ಎಸ್, ಮರ್ತೇ ಬಿಟ್ಟೆ ಹೇಳೋದು, ಟೈಟಲ್ ಟಿಫಿನ್ ಬಾಕ್ಸ್ ಅಂತ. ಭೀಮ್ ಅವರೇ ಬರೆದು ನಟಿಸಿ ನಿರ್ದೇಶಿಸಿರುವಂತಹ ಶಾರ್ಟ್ ಫಿಲಮ್ ಟಿಫಿನ್ ಬಾಕ್ಸ್ ಮೇ 30ನೇ ತಾರೀಕು ವಿಶ್ವಧಾರಂ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ, ಯಂಗ್ ಟ್ಯಾಲೆಂಟ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.